ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಕಿಚನ್. ಇದು ನನ್ನ ಯೂಟ್ಯೂಬ್ ಜರ್ನಿಯ ಮೊದಲನೇ ರೆಸಿಪಿ ಆ್ಯಂಡ್ ಈ ಶುಭಾರಂಭನ ಒಂದು ಟ್ರೆಡಿಷನಲ್ ಆ್ಯಂಡ್ ಹೆಲ್ದಿ ಸ್ವೀಟ್ಸೊಂದಿಗೆ ಶುರು ಮಾಡೋಣ. ನಾನಿವತ್ತು ಮಾಡ್ತಾ ಇರೋದು ಕ್ಯಾರೆಟ್ ಹಲ್ವಾ. ಬನ್ನಿ ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಟ್ ಮಾಡ್ಕೊಳ್ಳೋಣ. ಕ್ಯಾರೆಟ್, ತುಪ್ಪ, ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ಸ್ವೀಟ್ಲೆಸ್ ಕೋವಾ ಆ್ಯಂಡ್ ಡ್ರೈ ಫ್ರೂಟ್ಸ್. ಸೊ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಕೊಳ್ಳಿ. ಪಾತ್ರೆ ಆದಷ್ಟು ದಪ್ಪ ತಳದ್ದಿರಲಿ, ಇಲ್ಲಾಂದರೆ ಸ್ವೀಟು ತಳ ಹಿಡಿದ್ಬಿಡುತ್ತೆ. ದಪ್ಪ ತಳದ ಪಾತ್ರೆ ಇಲ್ಲಾಂದರೆ ನಾನ್ ಸ್ಟಿಕ್ ಪ್ಯಾನ್ ಇಟ್ಕೊಳ್ಳಿ. ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡಿ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರುತ್ತೆ. ಏನೇ ಮಾಡಿದ್ರೂ ಥ್ರೂಔಟ್ ಸ್ವೀಟ್ ನೀವು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಸೊ ತುಪ್ಪ ಕನ್ಗಕ್ಕೆ ಬಿಡಿ. ಈಗ ಡ್ರೈ ಫ್ರೂಟ್ಸ್ ಹಾಕಿ ಅದನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ. ನಾನಿಲ್ಲಿ ಮೊದಲಿಗೆ ಕ್ಯಾಶ್ಯೂ ಹಾಕೋತಾ ಇದ್ದೀನಿ. ಕ್ಯಾಶ್ಯೂನ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಸ್ವಲ್ಪ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಕ್ಯಾಶ್ಯೂ ಬ್ರೌನ್ ಆದಮೇಲೆ ಅದನ್ನು ಒಂದು ಸೆಪ್ರೇಟ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಇದೇ ತುಪ್ಪಕ್ಕೆ 1 ಕಪ್ ಕ್ಯಾರೆಟ್ ಹಾಕ್ಕೊಳ್ಳೋಣ. ಕ್ಯಾರೆಟ್ ಹಾಕ್ಕೊಂಡು ಇದೇ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಇಲ್ಲಿ ಸ್ವಲ್ಪ ಡ್ರೈ ಅನಿಸ್ತಿದೆ, ನಾನು ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಿ. ಹಸಿ ವಾಸನೆ ಹೋಗೋ ತನಕ ಮಾಡಿ. ಈಗ 1 ಕಪ್ ಹಾಲು ಹಾಕ್ಕೊಳ್ಳಿ. ಕ್ಯಾರೆಟ್ ಏನು ತಗೊಂಡಿರ್ತೀವಿ ಅದೇ ಕಪ್ಪಿನ ಅಳತೆಯಲ್ಲಿ 1 ಕಪ್ ಹಾಲು ಹಾಕಿ, ಹಾಲು ಕ್ಯಾರೆಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಇದರಲ್ಲೇ ಬೇಯಲಿಕ್ಕೆ ಬಿಡಿ. ಕ್ಯಾರೆಟ್ ಅದೇ ಹಾಲಲ್ಲಿ ಚೆನ್ನಾಗಿ ಬೆಂದರೆ ಒಳ್ಳೆ ರುಚಿ ಕೊಡುತ್ತೆ. ಹಾಲೆಲ್ಲ ಡ್ರೈ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಕ್ಯಾರೆಟ್ ಬೆಂದು ಹಾಲೆಲ್ಲ ಡ್ರೈ ಆಗುತ್ತೆ, ಅಲ್ಲಿ ತನಕ ನೀವು ಮಿಕ್ಸ್ ಮಾಡ್ತಾ ಇರಿ, ಕೈ ನಿಲ್ಲಿಸಬೇಡಿ. ಮಧ್ಯೆ ಮಧ್ಯೆ ಮಿಕ್ಸ್ ಕೊಡ್ತಾ ಇರಿ. ನೋಡಿ ಹಾಲೆಲ್ಲ ಇಮ್ರಿ ಹೇಗೆ ಗಟ್ಟಿ ಆಗ್ತದೆ ಕ್ಯಾರೆಟ್. ಇನ್ನೊಂದು ಸ್ವಲ್ಪ ಗಟ್ಟಿ ಆಗಲಿ. ಈಗ ಆಲ್ಮೋಸ್ಟ್ ಆಗ್ತಾ ಇದೆ. ಈ ಕನ್ಸಿಸ್ಟೆನ್ಸಿಗೆ ಬಂದಾಗ ನಮ್ಮ ನೆಕ್ಸ್ಟ್ ಇಂಗ್ರೀಡಿಯೆಂಟ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ. ನಾನೀಗ ಇದಕ್ಕೆ 1/4 ಕಪ್ ಸಕ್ಕರೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಾಕು 1/4 ಕಪ್ಪು, ಇಲ್ಲಾಂದರೆ ಹೆಚ್ಚು ಸಿಹಿ ಆಗುತ್ತೆ. ಸಿಹಿ ತುಂಬ ತಿನ್ನೋರು ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ನಾನು 1/4 ಕಪ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹಾಕ್ಕೊಂಡು ಕ್ಯಾರೆಟ್ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾರೆಟ್ ಮತ್ತು ಸಕ್ಕರೆನ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಮಿಕ್ಸ್ ಮಾಡ್ತಾ ಮಾಡ್ತಾ ಕ್ಯಾರೆಟ್ ತಿರ್ಗಾ ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ಏನು ಗಟ್ಟಿಯಾಗಿತ್ತು ಮತ್ತೆ ಅದು ಲಿಕ್ವಿಡ್ ಫಾರ್ಮಿಗೆ ಬರುತ್ತೆ. ನೋಡಿ ಹೇಗೆ ಲಿಕ್ವಿಡ್ ಫಾರ್ಮಿಗೆ ಬಂತು. ಮತ್ತೆ ಇದನ್ನು ಹಾಗೆ ಮಿಕ್ಸ್ ಮಾಡ್ತಾ ಇರಿ. ಡ್ರೈ ಆಗುತ್ತೆ. ಡ್ರೈ ಆಗೋ ತನಕ ಮಿಕ್ಸ್ ಮಾಡ್ತಾ ಇರಿ. ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಈಗ 1/4 ಚಮಚ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಆ್ಯಂಡ್ ಫ್ರೈ ಮಾಡಲಿಕ್ಕೆ ಕಂಟಿನ್ಯೂ ಮಾಡಿ ಹಾಗೇನೆ. ನೋಡಿ ನೀರೆಲ್ಲ ಹೋಗಿ ಮತ್ತೆ ಗಟ್ಟಿ ಆಗ್ತಾ ಇದೆ. ಹೀಗೆ ಇನ್ನೊಂದು 5 ನಿಮಿಷ ಮಾಡಿ ಗಟ್ಟಿ ಆಗೋಗುತ್ತೆ. ನೋಡಿ ಗಟ್ಟಿಯಾಗಿದೆ. ಕ್ಯಾರೆಟ್ ಗಟ್ಟಿ ಆಗ್ತಾ ಆಗ್ತಾ ತಳ ಬಿಡ್ತಾ ಇದೆ. ನೀರಿನ ಅಂಶ ಎಲ್ಲ ಹೋಗಿ ಕ್ಯಾರೆಟ್ ತಳ ಬಿಡ್ತಾ ಇದೆ ನೋಡಿ. ಸೊ ಈ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂದರೆ ರೆಡಿ ಆಗಿದೆ ಕ್ಯಾರೆಟ್ ಹಲ್ವಾ ಅಂತ. ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದು. ಸೊ ಈಗ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ಈ ಟೈಮಲ್ಲಿ ನಾವು ನೆಕ್ಸ್ಟ್ ಇಂಗ್ರೀಡಿಯೆಂಟ್
ಕೋವಾ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲೊಂದು 1/4 ಕಪ್ ಕೋವಾ, ಸ್ವೀಟ್ಲೆಸ್ ಕೋವಾ ಹಾಕ್ತಾ ಇದ್ದೀನಿ. ಇದು ಬಂದು ಆಪ್ಷನಲ್, ಇದು ಬೇಕಾದರೆ ಮಾತ್ರ ಹಾಕೋಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಕೋವಾ ಹಾಕಿದರೆ ನಿಮಗೊಂದು ರೆಸ್ಟೋರೆಂಟ್ ಟೇಸ್ಟ್ ಕೊಡುತ್ತೆ, ನಾವು ರೆಸ್ಟೋರೆಂಟಲ್ಲಿ ತಿನ್ನೋ ಅಂಥ ಒಂದು ರುಚಿಯನ್ನು ಕೊಡುತ್ತೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೋವಾ ಕರಗಬೇಕಾದ ಕ್ಯಾರೆಟ್ ಒಂದಿಗೆ ಕರಗಿ ಬ್ಲೆಂಡ್ ಆಗಬೇಕು. ನೀವು ಕೋವಾ ಏನಾದರೂ ಫ್ರಿಡ್ಜಲ್ಲಿ ಇಟ್ಟಿದ್ರಿ ಅಂದರೆ ಸ್ವಲ್ಪ ಮುಂಚೆ ತೆಗೆದು ಹೊರಗೆ ಇಟ್ಕೊಳ್ಳಿ. ಅದು ಸ್ವಲ್ಪ ಡೈಲ್ಯೂಟ್ ಆದಮೇಲೆ ಹಾಕ್ಬೇಕು ನೀವು, ಇಲ್ಲಾಂದರೆ ತುಂಬ ಟೈಮ್ ತಗೊಳುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ, ಕೋವಾ ಬ್ಲೆಂಡ್ ಆಗಿದೆ. ಈ ಟೈಮಲ್ಲಿ ನಾವು ಏನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೋಬೋದು. ನಾನಿಲ್ಲಿ ಕ್ಯಾಶ್ಯೂ ಆ್ಯಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಾದಾಮ್ ಆ್ಯಡ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಕ್ಯಾರೆಟ್ ಹಲ್ವಾ ರೆಡಿ ಟು ಟೇಸ್ಟ್. ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿದೆ ಕ್ಯಾರೆಟ್ ಹಲ್ವಾ. ನೀವು ಈ ರೆಸಿಪಿನ ಮನೆಯಲ್ಲಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಈ ರೆಸಿಪಿನ ಮನೇಲಿ ಒಂದ್ಸತಿ ಟ್ರೈ ಮಾಡಿ, ಹಾಗೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ರೆಸಿಪಿ. ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕ್ಲಿಕ್ ದ ಬೆಲ್ ಬಟನ್ ಕ್ಲಿಕ್ ಮಾಡಿದರೆ ನನ್ನ ಎಲ್ಲ ರೆಸಿಪೀಸು ನಿಮಗೆ ಇನ್ಸ್ಟೆಂಟಾಗಿ ನೋಟಿಫಿಕೇಷನ್, ನಾನು ಯಾವುದೇ ರೆಸಿಪೀಸ್ ಅಪ್ಲೋಡ್ ಮಾಡಲಿ ನಿಮಗೆ ಇನ್ಸ್ಟೆಂಟ್ ಆಫ್ ನೋಟಿಫಿಕೇಷನ್ ಬರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.